ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನೀವು ಜಂಗಲ್ ಲಾಡ್ಜಸಲ್ಲಿ ಯಾವತ್ತಾದರೂ ಉಳ್ಕೊಂಡಿದ್ರೆ ಪ್ರತಿದಿನ ಸಂಜೆ ಅಲ್ಲಿ ಡಾಕ್ಯುಮೆಂಟ್ರಿ ತೋರಿಸ್ತಾರೆ. ಅದರಲ್ಲಿ ವೈಲ್ಡ್ ಡಾಗ್ ಡೈರೀಸ್ ಅನ್ನೋದು ಕೂಡ ಒಂದು. ಇದನ್ನು ಕೃಪಾಕರ ಸೇನಾನಿಯವರು 12 ವರ್ಷಗಳ ಕಾಲ ಕಾಡಿನಲ್ಲಿ ಕಾಡು ನಾಯಿಯ ಬಗ್ಗೆ ರಿಸರ್ಚ್ ಮಾಡಿ ತೆಗೆದಿರೋ ಡಾಕ್ಯುಮೆಂಟ್ರಿ. ಇದಕ್ಕೆ ಗ್ರೀನ್ ಆಸ್ಕರ್ ಕೂಡ ಸಿಕ್ಕಿದೆ. ಈ ಡಾಕ್ಯುಮೆಂಟ್ರಿ ತೆಗೆಯೋ ಟೈಮಲ್ಲೇ ಕೃಪಾಕರ ಸೇನಾನಿನ ವೀರಪ್ಪನ್ನು ಕಿಡ್ನಾಪ್ ಮಾಡಿದ್ದು. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕೃಪಾಕರ ಸೇನಾನಿಯವರು ವೈಲ್ಡ್ ಡಾಗ್ ಡೈರೀಸ್ ಮತ್ತು ಹಲವು ಸಾಕ್ಷ್ಯಚಿತ್ರಗಳನ್ನು ತೆಗಿಬೇಕಾದ್ರೆ ಅವ್ರಿಗಾದ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಬರೆದಿರೋವಂಥ ಕಥೆಗಳು. ಇವು ಪ್ರಜಾವಾಣಿಯಲ್ಲೂ ಆರ್ಟಿಕಲ್ಸ್ ಆಗಿ ಪಬ್ಲಿಷ್ ಆಗಿತ್ತು. ಪುಸ್ತಕದ ಹೆಸರು ಕೆನ್ನಾಯಿಯ ಜಾಡಿನಲ್ಲಿ. ಲೇಖಕರು ಕೃಪಾಕರ ಸೇನಾನಿ. ಪ್ರಕಾಶಕರು ಪುಸ್ತಕ ಪ್ರಕಾಶನ. ಪುಟಗಳು 194, ಬೆಲೆ 171 ರೂಪಾಯಿಗಳು. ಜಾನ್ರ ವೈಲ್ಡ್ ಲೈಫ್. ಈ ಪುಸ್ತಕನ ಈ ವಾರ ಪರಿಚಯ ಮಾಡ್ಕೊಡೋಕ್ಕೆ ಒಂದು ರೀಸನ್ ಇದೆ. ಏನಪ್ಪ ಅಂದರೆ November 14th ಚಿಲ್ಡ್ರನ್ಸ್ ಡೇ. ನೀವು ಮಕ್ಕಳಿಗೆ ಯಾವ ಬುಕ್ ಗಿಫ್ಟ್ ಕೊಡಬೇಕು ಅಂತ ಹುಡುಕ್ತಾ ಇದ್ದರೆ ನೀವು ಈ ಪುಸ್ತಕನ ಅವರಿಗೆ ಗಿಫ್ಟಾಗಿ ಕೊಡ್ಬೋದು. ಅವರು ತುಂಬ ಎಂಜಾಯ್ ಮಾಡ್ತಾರೆ. ಈ ಪುಸ್ತಕದಲ್ಲಿ ಹಲವಾರು ಕಥೆಗಳಿವೆ. ಒಂದೇ ರೊಟೀನ್ ಫಾಲೋ ಮಾಡೋ ಕಪ್ಪೆ, ತೋಳ, ಕಾಡು ನಾಯಿ, ಆನೆ, ಕಾಡು ಜನರು, ಬುಡಕಟ್ಟು ಜನರು, ಕಾಡು, ನದಿ, ನೆಲ, ಇದೆಲ್ಲದರ ಮೇಲೂ ಕಥೆಗಳಿದ್ದಾವೆ. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನೋದು ಈ ಪುಸ್ತಕದ ಪ್ರತಿಯೊಂದು ಸಾಲಿನಲ್ಲೂ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಪ್ರಕೃತಿ ಬ್ಯಾಲೆನ್ಸ್ ಆಗಿರಬೇಕು ಅಂದರೆ ಪ್ರತಿಯೊಂದು ಜೀವಿನೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಪ್ರತಿಯೊಂದು ಜೀವಿನೂ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಡೀ ಪ್ರಕೃತಿಯಲ್ಲಿ ಒಂದು ಜೀವಿಯಷ್ಟೇ ಇನ್ನೊಂದು ಜೀವಿನೂ ಕೂಡ ಮುಖ್ಯ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ನೇಚರ್ ಬ್ಯಾಲೆನ್ಸು ಕೆಟ್ಟೋಗ್ಬಿಡತ್ತೆ. ಇಡೀ ಪ್ರಕೃತಿ ಬ್ಯಾಲೆನ್ಸ್ನ ಹಾಳು ಮಾಡ್ತಿರೋದು ನಾಗರಿಕ ಮನುಷ್ಯ ಮಾತ್ರ. ಕಾಡು ಮನುಷ್ಯರಿಗೆ ಪ್ರಕೃತಿ ಜೊತೆ ಹೇಗೆ ಹೊಂದ್ಕೊಂಡು ಬಾಳಬೇಕು ಅಂತ ಗೊತ್ತು. ಆದರೆ ಸಿಟಿಯಲ್ಲಿರೋ ಮನುಷ್ಯನಿಗೆ ಅದು ಗೊತ್ತಿಲ್ಲ. ಸಿಟಿಯಲ್ಲಿರೋ ಮನುಷ್ಯನಿಗೆ ತಾನು ಮಾತ್ರ ಮುಖ್ಯ, ಬೇರೆಯವರೆಲ್ಲ ಅಮುಖ್ಯರು. ಈ ಪುಸ್ತಕದಲ್ಲಿ ಕೃಪಾಕರ ಸೇನಾನಿಯವರು ತೋಳಗಳನ್ನ ಹುಡ್ಕೊಂಡು ಹೋಗೋ ಒಂದು ಕಥೆ ಇದೆ. ಅವರು ನಾರ್ತ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಬಯಲಲ್ಲಿ ಈ ತೋಳಗಳನ್ನ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಅಲೆಮಾರಿ ಜನಾಂಗ ಪರಿಚಯ ಆಗುತ್ತೆ. ಅವರಿಗೆ ಮನೆ ಮಠ ಇರಲ್ಲ. ಪ್ರಾಣಿಗಳನ್ನ ಸಾಕ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗುಳೆ ಹೋಗ್ತಾ ಇರ್ತಾರೆ. ಅವರಿಗೆ ತೋಳದ ಬಗ್ಗೆ ಕೇಳಿದಾಗ ಅವರು ತಮ್ಮ ಸಾಕು ಪ್ರಾಣಿನ ತೋಳ ತಿಂತಾ ಇದ್ರೂ ಅದ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡಿರ್ತಾರೆ. ನೀವು ಆ ತೋಳನ ಸಾಯಿಸ್ತೀನಿ ಅಂತ ಅಂದರೆ ನಾನು ನಿಮಗೆ ಆ ತೋಳದ ಬಗ್ಗೆ ಏನೂ ಡೀಟೇಲ್ಸ್ ಕೊಡಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಅವ್ರ ಪ್ರಕಾರ ತೋಳಕ್ಕೂ ಮತ್ತು ಅವ್ರಿಗೂ ಏನೋ ಒಂದು ರಿಲೇಷನ್ಶಿಪ್ ಇದೆ ಅಂತ ಅಂದ್ಕೊಂಡಿರ್ತಾರೆ. ಈ ಥರ ಹಲವಾರು ಕಥೆಗಳು ಈ ಪುಸ್ತಕದಲ್ಲಿದೆ. ಈ ಥರ ಕಥೆಗಳಿಗೆ ಯಾವುದೇ ಸೈಂಟಿಫಿಕ್ ಬೇಸ್ ಇರಲ್ಲ. ಆದ್ರೂ ಈ ಥರ ಸಂಬಂಧಗಳು ಮನುಷ್ಯ ಮತ್ತು ಬೇರೆ ಪ್ರಾಣಿಗಳ ನಡುವೆ ತುಂಬಾ ಇಂಪಾರ್ಟೆಂಟು ಅನ್ನೋದು ನಿಮಗೆ ಈ ಪುಸ್ತಕ ಓದಿದ ಮೇಲೆ ಮನವರಿಕೆ ಆಗುತ್ತೆ. ಜೊತೆಗೆ ಕೆನ್ನಾಯಿ, ಸೋಲೋ ಈ ಥರ ಹೆಸರನ್ನು ಲೇಖಕರು ಆ ಪ್ರಾಣಿಗಳಿಗೆ ಕೊಡ್ತಾ ಹೋಗ್ತಾರೆ. ಇದು ಕೇಳ್ತಾ ಇದ್ದರೆ ಅವು ನಮ್ಮ ಕ್ಲೋಸ್ ಫ್ರೆಂಡ್ಸೋ ರಿಲೇಟಿವ್ಸೋ ಅನ್ನೋ ಫೀಲಿಂಗ್ ಬರುತ್ತೆ. ಮತ್ತು ಪ್ರತಿಯೊಂದು ಅನುಭವನೂ ಒಂದು ಡಾಕ್ಯುಮೆಂಟ್ರಿ ನೋಡಿದ್ದು ಫೀಲ್ ಕೊಡುತ್ತೆ. ಓದ್ತಾ ಕಾಡಲ್ಲಿ ಕಳೆದೋಗೋ ಅನುಭವ ಆಗುತ್ತೆ. ನೀವು ಕಳೆದೋಗದೆ ವಾಪಸ್ ಬರ್ತೀರಾ ಅಲ್ವಾ? ನಾವಂತೂ ಈ ಪುಸ್ತಕ ಓದಬೇಕಾದ್ರೆ ಸುಮಾರು ಸಲ ಕಾಡೊಳಗೆ ಒಂದು ಟ್ರಿಪ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಯಿತು. ನೀವು ಓದಿ ನಿಮ್ಮ ಮಕ್ಳಿಗೂ ಈ ಪುಸ್ತಕ ಓದಿಸಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಈ ಡಾಕ್ಯುಮೆಂಟ್ರಿದು ಲಿಂಕ್ ಕೂಡ ಕೊಟ್ಟಿದ್ದೀವಿ. ಅದನ್ನು ನೀವು ನೋಡಿ ನಿಮ್ಮ ಮಕ್ಳಿಗೂ ತೋರಿಸಿ. ಅವರು ಡೆಫಿನೆಟಾಗಿ ಎರಡನ್ನೂ ಎಂಜಾಯ್ ಮಾಡ್ತಾರೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ. ಅದಕ್ಕೂ ಮುಂಚೆ ನಾವು ಮಾಡ್ತಾ ಇರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ವಾಸನೆಯಿಂದಲೋ ಅಥವಾ ದೃಷ್ಟಿಯಿಂದಲೋ ಒಟ್ಟಿನಲ್ಲಿ ಆಕೆ ನಮ್ಮ ಗುರುತು ಹಿಡಿದಿದ್ದಳು.
ಅದಂತೂ ಖಚಿತ. ಆ ಕ್ಷಣ ನಮ್ಮಲ್ಲಿ ಒಂದು ರೀತಿಯ ಸಾರ್ಥಕ ಭಾವನೆ ಮೂಡಿತ್ತು. ಇದು ಕಾಡು ನಾಯಿಗಳೊಂದಿಗೆ ನಮ್ಮ ದೀರ್ಘ ಒಡನಾಟದಲ್ಲಿ ಖಂಡಿತವಾಗಿ ಒಂದು ಅವಿಸ್ಮರಣೀಯ ಕ್ಷಣ. ಈ ವೃತ್ತಾಂತದ ವೇಳೆ ಸೋಲೋ ಅಲ್ಲಿರಲಿಲ್ಲ. ಅದು ಬೇಟೆಗೆ ತೆರಳಿರುವುದನ್ನು ಅಲ್ಲಿಯ ಸನ್ನಿವೇಶ ವಿವರಿಸುತ್ತಿತ್ತು. ಸ್ವಲ್ಪ ಸಮಯದ ಬಳಿಕ ಆಕೆ ಏನನ್ನು ದೃಷ್ಟಿಸಿ ಒಂದೇ ದಿಕ್ಕಿನತ್ತ ಗಮನ ಹರಿಸಿದಳು. ಅನಂತರ ಸೀಟಿ ಊದಿದ ಸದ್ದಾಯಿತು. ಕಿವಿಗಳನ್ನು ಅರಳಿಸಿ ಸದ್ದು ಬಂದ ದಿಕ್ಕಿನತ್ತ ಓಡಿದಳು. 8 ಮರಿಗಳು ಆಕೆಯನ್ನು ಹಿಂಬಾಲಿಸಿದವು. ನಾವು ಸಹ ಆ ಜಾಡಿನಲ್ಲಿ ಸಾಗಿದೆವು. ಬಹುಶಃ ಸೋಲೋ ಬೇಟೆಯಾಡಿತ್ತು. ತನ್ನ ಪರಿವಾರವನ್ನು ಊಟದತ್ತ ಕರೆದೊಯ್ಯುವ ಅವಸರದಲ್ಲಿತ್ತು. ಸಂಭ್ರಮವೋ ಸಂಭ್ರಮ. ಮರಿಗಳು ಅಪ್ಪನ ಬಾಯಿ ಮತ್ತು ಮುಖವನ್ನೆಲ್ಲ ಒಂದೇ ಸಮನೆ ನೆಕ್ಕುತ್ತಿದ್ದವು. ವಾಸನೆ ಹಿಡಿದ ತಾಯಿ ನೇರವಾಗಿ ಬೇಟೆಯ ಬಳಿಗೆ ಓಡಿದಳು. ಸೋಲೋ ದೂರದಲ್ಲಿದ್ದ ನಮ್ಮ ಜೀಪನ್ನು ಗಮನಿಸಿ 10 ಹೆಜ್ಜೆ ಓಡಿ ಬಂದು ನಿಂತಿತು. ನಮ್ಮ ಇರುವಿಕೆ ಅದಕ್ಕೆ ಖಂಡಿತವಾಗಿ ಇಷ್ಟವಾಗಲಿಲ್ಲ. ಮತ್ತೆ ಹಿಂದಿರುಗಿ ಮರಿಗಳನ್ನು ಪೊದೆ ಸಂದಿಯಲ್ಲಿದ್ದ ಬೇಟೆಯತ್ತ ಕರೆದೊಯ್ಯಿತು. ಬಳಿಕ ವಾಪಸ್ಸಾಗಿ ಪಹರೆ ಕಾಯುವಂತೆ ನಮ್ಮನ್ನು ಎಚ್ಚರಿಕೆಯಿಂದ ಗಮನಿಸುತ್ತಾ ನಿಂತಿತ್ತು. ಪುಟ್ಟ ಮರಿಗಳು ಆಹಾರವನ್ನು ತಿನ್ನುತ್ತಿರುವಾಗ ಹತ್ತಿರದಲ್ಲಿ ಬೇರೆ ಯಾವುದೇ ಬೇಟೆಗಾರ ಪ್ರಾಣಿಯ ವಾಸನೆ ಸಿಕ್ಕರೆ ಕಾಡು ನಾಯಿಗಳು ಹೀಗೆ ವರ್ತಿಸುವುದು ಸಹಜ. ಸೋಲೋ ನಮ್ಮನ್ನು ಬೇರೊಂದು ಬೇಟೆಗಾರರಾಗಿಯೋ ಅಥವಾ ವೈರಿಯಾಗಿಯೋ ಪರಿಗಣಿಸುತ್ತೆ ನಮಗೆ ತಿಳಿಯಲಿಲ್ಲ. ಆದರೆ ನೀವು ಕೂಡ ಮನುಷ್ಯರೇ, ನಾನು ನಿಮ್ಮನ್ನು ನಂಬುವುದಿಲ್ಲವೆಂದು ಸೋಲೋ ಮತ್ತೆ ನೆನಪಿಸುತ್ತಿದ್ದಂತೆ ಕಂಡಿತ್ತು. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.